ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಸರ್ವಕಾಲಾತ್ಮಕನಾದ ಪರಮಾತ್ಮನನ್ನು ನಾವೆಲ್ಲ ಸೇರಿ ಭಾವಿಸೋಣ, ಧ್ಯಾನಿಸೋಣ. ಏಕೆಂದರೆ ಇದೊಂದು ವಿಶೇಷವಾದ ಕಾಲ. ಯುಗಾದಿ ಹಬ್ಬದ ದಿನ. ಹಬ್ಬ ಎಂದರೆ ಸಾಮಾನ್ಯವಾಗಿ ಮನಸ್ಸಿಗೆ ಬರೋದು ಎರಡೇ ಸಂಗತಿಗಳು. ಒಂದು ಹೊಸ ಬಟ್ಟೆ, ಇನ್ನೊಂದು ಸಿಹಿ ತಿಂಡಿ. ಹೊಸ ಬಟ್ಟೆ, ಸಿಹಿ ತಿಂಡಿ, ಖುಷಿಯಾಗಿರುವಂಥದ್ದು. ಇದು ಅಲ್ಲ ಅಂತ ಅಲ್ಲ, ಇದು ಹೋದೇ ಹೌದು, ಆದರೆ ಇಷ್ಟೇ ಅಲ್ಲ. ಸಿಹಿ ತಿಂಡಿ ಎನ್ನುವಂಥದ್ದು ಕೇವಲ ನಮ್ಮ ನಾಲಿಗೆ ಖುಷಿಗೆ ಅಥವಾ ಹೊಟ್ಟೆ ತೃಪ್ತಿಗೆ ಕಾರಣವಾಗಿರುವಂಥದ್ದಲ್ಲ. ಸಿಹಿ ತಿಂಡಿ ಅದು ಒಳಗಿರುವ ಪರಮಾತ್ಮನವರೆಗೂ ತಲುಪಬೇಕು. ಇಂದ್ರಿಯ ತೃಪ್ತಿ ಮಾತ್ರವಲ್ಲದೆ ಅದು ಮನಸ್ತೃಪ್ತಿಯನ್ನು ಕೊಟ್ಟು ಆತ್ಮತೃಪ್ತಿಯನ್ನು ಕೂಡ ಕೊಡಬೇಕು ಅಂದರೆ ಅದು ಸುಮ್ಮನೆ ರುಚಿ ಇದೆ ಅಂತ ತಿಂದರೆ ಸಾಲದು. ಒಂದಷ್ಟು ಭಕ್ತಿ ಭಾವ ಬೇಕು, ಒಂದಷ್ಟು ಭಗವತ್ ಪ್ರೀತಿ ಬೇಕು. ಅದು ಸೇರಿ ಮಾಡಿದಾಗ ಆ ಹಬ್ಬಕ್ಕೆ ಒಂದು ಅರ್ಥ ಬರುವಂಥದ್ದು. ಹೆಚ್ಚಿನ ಹಬ್ಬಗಳಲ್ಲಿ ಅದರ ಆಚರಣೆಗಳನ್ನು ನಾವು ಮಾಡೋದಿಲ್ಲ. ಅಂದರೆ ಏನೇನು ಮಾಡಬೇಕು ಅದೆಲ್ಲ ಮಾಡೋದಿಲ್ಲ. ರಂಗಪ್ರಿಯರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡುವ ಹಾಗೆ ಭಾರತೀಯರ ಹಬ್ಬ ಹರಿದಿನಗಳು ಎನ್ನುವ ತುಂಬ ಸುಂದರವಾದ ಗ್ರಂಥ ಇದೆ ಅವರದ್ದು. ಅಲ್ಲಿ ಉಲ್ಲೇಖ ಮಾಡುವ ಹಾಗೆ ಕೆಲವು ಮಹಾಪುರುಷರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನೇನು ಆಚರಣೆಗಳು ನಡೀತವೆ ಅದೆಲ್ಲವನ್ನು ಔದಾರ್ಯದಿಂದ ಹಿರಿಯರಿಗೆ ಬಿಟ್ಟುಕೊಟ್ಟು, ತುಂಬ ಔದಾರ್ಯದಿಂದ ಹಿರಿಯರಿಗೆ ಬಿಟ್ಟುಕೊಟ್ಟು, ಮಧ್ಯಾಹ್ನ ಸಿಹಿ ತಿಂಡಿ ಅಥವಾ ಭಕ್ಷ್ಯಗಳನ್ನು ತಿನ್ನುವ ಸಮಯದಲ್ಲಿ ತಮ್ಮ ಪಾದಧೂಳಿಯಿಂದ, ಭೋಜನ ಸಮಯದಲ್ಲಿ ತಮ್ಮ ಪಾದಧೂಳಿಯಿಂದ ಮನೆಯನ್ನು ಪವಿತ್ರ ಮಾಡ್ತಾರೆ. ಹೀಗಾಗ್ಬಿಡ್ತದೆ ಎಷ್ಟೋ ಬಾರಿ ಅಂತಂದರೆ ಆಚರಣೆಗಳನ್ನ ಯಾವುದನ್ನು ಮಾಡೋದಿಲ್ಲ, ಬರೀ ಭಕ್ಷ್ಯಕ್ಕೆ ಮಾತ್ರ ನಾವು ಅಂತಾದರೆ ಹಬ್ಬದ ಸದುಪಯೋಗವನ್ನು, ಹಬ್ಬದ ಕಾಲದ ಸದುಪಯೋಗವನ್ನು ಮಾಡಿದಂತೆ ಆಗಲಿಲ್ಲ ಅಂತ. ಹಾಗೆ ಹಬ್ಬವನ್ನು ಸಾರ್ಥಕವಾಗಿ ಆಚರಣೆ ಮಾಡೋದಕ್ಕೆ ನಾವು ಕಲಿಬೇಕು ಅಂತ. ಇಂದು ಚಾಂದ್ರಮಾನ ಯುಗಾದಿ. ಯುಗಾದಿ ಅಂದರೆ ಇದು ಸೃಷ್ಟಿ ಆರಂಭದ ದಿನ ಅಂತ. ಇಂದು ಸೃಷ್ಟಿ ಆರಂಭ ಆಯಿತು. ಒಂದೊಂದು ಯುಗದ ಆರಂಭದ ದಿನವೂ ಬೇರೆ ಇದೆ. ಯುಗಾದಿ ಎನ್ನುವಾಗ ಪ್ರತಿ ಯುಗದ ಆರಂಭದ ದಿನ ಬೇರೆ ಇದೆ, ಅದು ಈ ಯುಗಾದಿ ಅಲ್ಲ. ಆದರೆ ಮೊದಲು ಸೃಷ್ಟಿಯಾದಾಗ, ತುಂಬ ಹಿಂದಕ್ಕೆ, ಅತ್ಯಂತ ಆರಂಭದ ಕಾಲಕ್ಕೆ ಮೊದಲು ಸೃಷ್ಟಿಯಾದಾಗ, ಸತ್ಯಯುಗವು ಆರಂಭ ಆದಾಗ ಹಿಂದೆ ಅದು ಆರಂಭ ಆಗಿರುವಂಥದ್ದು, ಹಿಂದಿನಿಂದ ತೊಡಗಿದ್ದು ಎನ್ನುವ ಕಾರಣಕ್ಕೆ ಯುಗಾದಿ ಎಂಬುದಾಗಿ ಇದನ್ನು ಆಚರಣೆ ಮಾಡ್ತಾರೆ. ಇವತ್ತು ಏನು ಮಾಡಬೇಕು ಮುಖ್ಯವಾಗಿ ಯುಗಾದಿ ದಿನ? ಬೇವು ಬೆಲ್ಲ ಹೋಳಿಗೆ ಅಲ್ಲದೆ ಏನು ಮಾಡಬೇಕು? ಹೊಸ ಬಟ್ಟೆ ಉಟ್ಕೊಂಡು ಆ ಕಡೆ ಈ ಕಡೆ ಓಡಾಡೋದು. ಆ ಕಡೆ ಈ ಕಡೆ ಓಡಾಡೋದು ಯಾಕೆ ಅಂದರೆ ಬೇರೆಯವರು ನೋಡಲಿ ಅಂತ, ನಾವು ಹೊಸ ಬಟ್ಟೆ ಹುಟ್ಟಿದ್ದನ್ನು ಅಂತ. ಇದಲ್ಲದೆ ನಾವು ಮುಖ್ಯವಾಗಿ ಮಾಡಬೇಕಾಗಿದ್ದೇನು ಈ ದಿನದಂದು ಅಂತಂದರೆ ಏನನ್ನಾದರೂ ಆರಂಭ ಮಾಡಬೇಕು. ಯಾಕೆಂದರೆ ಏನನ್ನು ಆರಂಭ ಮಾಡಿದರೂ ಕೂಡ ಅದು ಫಲಿಸುವಂಥ ಕಾಲ ಇದು. ಒಳ್ಳೆಯ ಆರಂಭ ಅರ್ಧ ಕೆಲಸ ಆದಂತೆ ಎಂಬುದಾಗಿ ಬಲ್ಲವರು ಹೇಳ್ತಾರೆ ನೋಡಿ. ಹಾಗೆ ಇಂದು ಆರಂಭ ಮಾಡಿದರೆ ಅರ್ಧ ಕೆಲಸ ಆದಂತೆ ಅಂತ ಅಂದ್ಕೊಳ್ಳಿ. ಅಷ್ಟು ಒಳ್ಳೆಯ ದಿನ. ಏನನ್ನಾದರೂ ಆರಂಭ ಮಾಡಬೇಕು. ಆರಂಭ ಎಲ್ಲಿಂದ ಆಗ್ತದೆ ಅಂದರೆ ಸಂಕಲ್ಪದಿಂದ ಆರಂಭ ಆಗ್ತದೆ ಅಲ್ವಾ? ನಾವಾಗಿ ಪ್ರಯತ್ನಪೂರ್ವಕವಾಗಿ ಏನನ್ನಾದರೂ ಮಾಡ್ತೇವೆ ಅಂದರೆ ಮೊಟ್ಟ ಮೊದಲು ಏನು ಮಾಡ್ತೇವೆ ನಾವು? ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತೇವೆ ಮನಸ್ಸಲ್ಲಿ. ಅದೇ ಸಂಕಲ್ಪ ಅಂದರೆ. ಸಂಕಲ್ಪ
ಕರ್ಮ ಮಾನಸಂ, ಮನಸ್ಸಿನ ಕರ್ಮ ಅದು ಸಂಕಲ್ಪ ಅಂದರೆ. ನಾನು ಇದನ್ನು ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ಇಷ್ಟು ಸಮಯದಲ್ಲಿ ಈ ರೀತಿಯಲ್ಲಿ ಈ ಕಾರ್ಯವನ್ನು ನಾನು ಮಾಡ್ತೇನೆ ಎಂದು ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಡ್ತೇವಲ್ಲ, ಅದೇ ಸಂಕಲ್ಪ ಅಂತ. ಆ ಸಂಕಲ್ಪ ಮಾಡಬೇಕು, ಸತ್ಸಂಕಲ್ಪವನ್ನು ಮಾಡಬೇಕು. ಈಗ ಏನನ್ನು ಆರಂಭಿಸೋದು ಫಲಿಸ್ತದೆ ಅಂತಂದರೆ ಏನನ್ನು ಆರಂಭ ಮಾಡೋಣ, ಯಾವ ಸಂಕಲ್ಪ ಮಾಡೋಣ ಅಂದರೆ ಏನೇನಾದ್ರು ಸಂಕಲ್ಪ ಮಾಡೋದಲ್ಲ. ಈಗ ಪಕ್ಕದ ಮನೆಯವ್ರು ನೋಡಿಸೋ ಸಂಕಲ್ಪ ಮಾಡಬಾರ್ದು ಅಂತ. ಯುಗಾದಿ ದಿನ ಒಂದು ಸಂಕಲ್ಪ ಮಾಡೋದು, ಈ ಸಂವತ್ಸರ ಮುಗಿಯೋದ್ರೊಳಗಡೆಗೆ ಪಕ್ಕದ ಮನೆಯವ್ರು ನೋಡಿಸ್ತೇನೆ ಅಂತ. ಸರಿಯಾ? ಅಲ್ಲ. ಯಾಕಲ್ಲ ಅಂದರೆ ಸೃಷ್ಟ್ಯಾರಂಭದ ದಿನ ನೀವು ಸೃಷ್ಟಿಯ ಆಶಯಕ್ಕೆ ತಕ್ಕ ಸಂಕಲ್ಪ ಮಾಡಬೇಕು, ಸೃಷ್ಟಿಗೆ ವಿರುದ್ಧವಾದ ಸಂಕಲ್ಪವನ್ನು ಮಾಡಬಾರ್ದು. ಸೃಷ್ಟೀಶನ ಆಶಯಕ್ಕೆ ತಕ್ಕ ಸಂಕಲ್ಪ ಮಾಡಬೇಕು. ಭಗವಂತ ಒಪ್ಪಬೇಕು ನಾವು ಮಾಡಿದ ಸಂಕಲ್ಪವನ್ನು, ಅವನು ಮೆಚ್ಚಬೇಕು, ಭಲೆ ಅಂತ ಹೇಳಬೇಕು, ಸರಿ ಇದೆ, ನನ್ನ ಆಶಯಕ್ಕೆ ತಕ್ಕಂತೆ ಇದೆ ಅಂತ ಅವನು ಒಪ್ಕೊಳ್ಬೇಕು. ಅಂಥ ಸಂಕಲ್ಪವನ್ನೇ ಮಾಡಬೇಕು ಹೊರತು ಏನೇನೋ ಸಂಕಲ್ಪ ಅಲ್ಲ. ಅಂಥ ಸಂಕಲ್ಪ ಏನು ಅಂದರೆ ಅವನಲ್ಲಿಗೆ ನಾವು ಯಾತ್ರೆಯನ್ನು ಮುಂದುವರಿಸ್ತಕ್ಕಂಥ ಸಂಕಲ್ಪ. ನಾವು ಹೇಗೆ ಬದುಕಿದರೆ ಹೋಗಿ ಕೊನೆಯಲ್ಲಿ ಅವನನ್ನು ಸೇರ್ತೇವೋ ಅಂತಹ ಬದುಕನ್ನು ಮಾಡುವ ಸಂಕಲ್ಪವನ್ನು ಮಾಡೋದಕ್ಕೆ ಇದು ತುಂಬ ಒಳ್ಳೆಯ ದಿನ. ಉದಾಹರಣೆಗೆ ಇಡೀ ವರ್ಷ ನಾನು ಸಂಧ್ಯಾ ವಂದನೆ ಮಾಡ್ತೇನೆ ಪ್ರತಿನಿತ್ಯವೂ ಕೂಡ ಅಂತ ಒಳ್ಳೆ ಸಂಕಲ್ಪ. ಇಡೀ ವರ್ಷ ಪ್ರತಿನಿತ್ಯ ಪ್ರಾತಃ ಕಾಲ ಎದ್ದು ಕೂಡಲೇ ಭಗವತ್ ಸ್ಮರಣೆ ಮಾಡ್ತೇನೆ, ರಾತ್ರಿ ಮಲಗುವಾಗ ಭಗವತ್ ಸ್ಮರಣೆ ಮಾಡ್ತೇನೆ, ಆಹಾರ ಸ್ವೀಕಾರ ಮಾಡುವಾಗ ಭಗವತ್ ಸ್ಮರಣೆ ಮಾಡ್ತೇನೆ, ಒಳ್ಳೆ ಸಂಕಲ್ಪ. ಇಡೀ ವರ್ಷ ಧರ್ಮಮಯವಾಗಿ ಬದುಕ್ತೇನೆ, ಒಳ್ಳೆ ಸಂಕಲ್ಪ. ಈ ವರ್ಷ ಒಂದು ದೇವಸ್ಥಾನ ಕಟ್ತೇನೆ ಅಂದರೆ ಒಳ್ಳೆ ಸಂಕಲ್ಪ. ಇಂತಹ ಧರ್ಮಕ್ಕೆ ಹೊಂದಿಕೊಳ್ಳುವಂಥ ಸತ್ಸಂಕಲ್ಪಗಳು ಸೃಷ್ಟಿಗೆ ಉಪಕಾರ ಆಗಬೇಕು. ನಮ್ಮ ಸಂಕಲ್ಪದಿಂದ ಅದು ಸೃಷ್ಟಿಗೆ ಪೂರಕವಾಗಿರುವಂತೆ ಆಗಬೇಕದು, ನಮ್ಮ ಬದುಕಿನ ಉತ್ಕರ್ಷಕ್ಕೆ ಕಾರಣವಾಗುವಂತೆ ಇರಬೇಕು. ಅಂಥ ಸಂಕಲ್ಪಗಳನ್ನು ಇವತ್ತು ಮಾಡಿದರೆ ಆ ಸಂಕಲ್ಪಕ್ಕೆ ತುಂಬ ಶಕ್ತಿ ಇರ್ತದೆ. ಆ ಸಂಕಲ್ಪಗಳನ್ನ ಈಡೇರಿಸುವಲ್ಲಿ ಈ ಕಾಲವೇ ತುಂಬ ಚೈತನ್ಯ ಒದಗಿಸಿಕೊಡ್ತದೆ. ಹಾಗಾಗಿ ಅಂಥ ಸಂಕಲ್ಪಗಳನ್ನ ಇವತ್ತು ಮಾಡಬೇಕು, ಮಾಡೋದಕ್ಕೆ ತುಂಬ ಒಳ್ಳೆಯ ಕಾಲ ಇದು. ಹಾಗೆ ನೋಡಿ, ಯುಗಾದಿ ಅಂದರೆ ಒಂದು ಹೊಸ ಆರಂಭ ಇದ್ದ ಹಾಗೆ ಅಂತ. ಸೃಷ್ಟಿ ಆರಂಭದ ದಿನ ಅಲ್ವಾ, ಹೊಸ ಸೃಷ್ಟಿ ಮಾಡ್ಬೋದು ಅಂತ ಇವತ್ತಿನಿಂದ. ಏನು ಹೊಸ ಸೃಷ್ಟಿ ಮಾಡೋದು ಅಂದರೆ ನಮ್ಮ ಜೀವನದ ವಿಷಯದಲ್ಲಿ ನಾವೇನೇನೋ ಎಡ್ವರ್ಟ್ಗಳನ್ನ ಮಾಡ್ಕೊಂಡಿರ್ತೇವೆ, ತಪ್ಪುಗಳನ್ನು ಮಾಡ್ಕೊಂಡಿರ್ತೇವೆ. ಯುಗಾದಿಗಿಂತ ಹಿಂದೆ ಕಳೆದ ವರ್ಷ ಸೋತಿದ್ದೆಷ್ಟೋ ಕಡೆ ಇರ್ತದೆ, ನಾವು ದಿಕ್ಕು ತಪ್ಪಿದ್ದೆಷ್ಟೋ ಕಡೆ ಇರ್ತದೆ. ಈ ಯುಗಾದಿ ಯಾಕೆ ಬರ್ತದೆ ಅಂದರೆ ಒಂದು ಸಂಕಲ್ಪ ಅಂತ, ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತೇನೆ, ಒಂದು ಹೊಸ ಆರಂಭ. ಆ ಹಳತನ್ನೆಲ್ಲ ವಿಸರ್ಜನೆ ಮಾಡಿ, ಯಾವ್ಯಾವ ನಮ್ಮ ಪಾಪಗಳಿದೆ, ದೋಷಗಳಿದೆ, ಇಟ್ಟ ತಪ್ಪು ಹೆಜ್ಜೆಗಳಿದೆ, ಅದೆಲ್ಲವನ್ನು ಕೂಡ ವಿಸರ್ಜನೆ ಮಾಡಿ ಒಂದು ಹೊಸ ಆರಂಭವನ್ನು, ಇಂದಿನಿಂದ ನಾನು ಇಂಥ ಬದುಕನ್ನು, ಅದೇ ಪರಮಾತ್ಮ ಮೆಚ್ಚುವಂಥ ಬದುಕನ್ನು ಇಂದಿನಿಂದ ಸಾಗಿಸ್ತೇನೆ ನಾನು ಎಂಬಂಥ ಸಂಕಲ್ಪವನ್ನು ನಾವು ಮಾಡಿ ಒಂದು ಹೊಸ ಅನುಭವವನ್ನು ಮಾಡಿದರೆ ಯುಗಾದಿ ಒಂದು ದೊಡ್ಡ ಅರ್ಥ, ಒಳ್ಳೆಯ ಅರ್ಥ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಅಂಥ ಸಂಕಲ್ಪವನ್ನು ನಾವೆಲ್ಲ ಸೇರಿ ಮಾಡೋಣ ಈ ದಿನ. ನೀವೆಲ್ಲ ಒಬ್ಬೊಬ್ಬರು ಕೂಡ ಕುಳಿತು ಪ್ರತ್ಯೇಕವಾಗಿ ಆಲೋಚನೆ ಮಾಡಿ ಯಾವ ಶುಭ ಸಂಕಲ್ಪ ಮಾಡ್ಬೋದು. ತನ್ಮೇ ಮನಃ ಶಿವ ಸಂಕಲ್ಪ ಮಸ್ತು ಎನ್ನುವಂತೆ ಇರುವಂಥದ್ದು. ತನ್ಮೇ ಮನಃ ಶಿವ ಸಂಕಲ್ಪ ಮಸ್ತು, ಅಶಿವ ಸಂಕಲ್ಪ ಅಲ್ಲ, ಶಿವ ಸಂಕಲ್ಪ ಅಂಥ ಸಂಕಲ್ಪವನ್ನು ಏನು ಮಾಡ್ಬೋದು ಎಂಬುದನ್ನು ಚಿಂತಿಸಿ ಪರ್ಯಾಲೋಚಿಸಿ ನಮ್ಮ ಬದುಕಿಗೆ ಹೊಂದುವಂತೆ ಅಂಥ ಸಂಕಲ್ಪವನ್ನು ಮಾಡಬೇಕು. ಈ ಸಂವತ್ಸರ ಒಂದು ವಿಶೇಷವಾದ ಸಂವತ್ಸರ ಇದು. ಏನು ವಿಶೇಷಪ್ಪ ಕೇಳಿ ಕೇಳಿ ಪರಾಭವ ಸಂವತ್ಸರ, ಬರೀ ಸೋಲು ಈ ವರ್ಷ ಅಂತ ಅಂದ್ಕೊಳ್ಬೇಡಿ. ಯಾಕೆ ಅಂದರೆ ಬೇರೆ ಪರಾಭವಗಳು ಹೇಗಾದರೂ ಇರ್ಬೋದು, ಪರಾಭವ ಸಂವತ್ಸರಗಳು 60 ವರ್ಷಕ್ಕೊಂದ್ಸರಿ ಬರುತ್ತಲ್ಲ, ಹೇಗಾದರೂ ಇರ್ಬೋದು. ಈ ಸಂವತ್ಸರ ಹಾಗಲ್ಲ ಅಂತ. ಯಾಕೆಂದರೆ ಈ ಸಂವತ್ಸರದ ಮೊದಲ ದಿನ ಯುಗಾದಿ ಯಾವ ವಾರ ಬಂದಿದೆ ಅಂದರೆ ಏನರ್ಥ? ಈ ಸಂವತ್ಸರಕ್ಕೆ ಗುರು ಅಧಿಪತಿ. ಸಂವತ್ಸರದ ಮೊದಲ ದಿನ ಯಾರ ವಾರವೋ ಅವನು ಆ ಇಡೀ ಸಂವತ್ಸರಕ್ಕೆ ಅಧಿಪತಿ ಅಂತ ಲೆಕ್ಕ. ಯಾರು ಅಧಿಪತಿಯೋ ಅಂಥದ್ದಾಗ್ತದೆ ಆ ಸಂವತ್ಸರ ಅಂತ, ಅಂಥ ಫಲಗಳು ಬರ್ತವೆ ಅಂತ. ಉದಾಹರಣೆಗೆ ಶನಿ ಸಂವತ್ಸರದ ಅಧಿಪತಿ ಆದರೆ, ಕುಜ ಸಂವತ್ಸರದ ಅಧಿಪತಿ ಆದರೆ ಪಾಪಗ್ರಹಗಳಲ್ವಾ, ಆ ಇಡೀ ವರ್ಷ ಉತ್ಪಾತಗಳು, ಇಡೀ ವರ್ಷ ಕ್ಷೋಭೆಗಳು, ಇಡೀ ವರ್ಷ ಅನೇಕ ಆಗಬಾರದ ಸಂಗತಿಗಳಾಗಿಬಿಡ್ತವೆ ಅಂತ, ಅಧರ್ಮಕ್ಕೆ ಮಹತ್ವ ಬರ್ತದೆ. ಆದರೆ
ಶುಭಗ್ರಹಗಳು ಮೊದಲ ದಿನ ಅವರ ವಾರ ಮೊದಲ ದಿನ ಬುಧವಾರ, ಗುರುವಾರ, ಶುಕ್ರವಾರ, ಸೋಮವಾರ ಹೀಗೆಲ್ಲಾಗಿ ಬಂದರೆ ಇಡೀ ವರ್ಷಕ್ಕೆ ಶುಭ ಇದೆ ಅಂತ ಅರ್ಥ. ಆ ಸಂವತ್ಸರವನ್ನು ಆ ಶುಭಗ್ರಹ ಆಳ್ತಾನೆ ಅಂತ ಅರ್ಥ. ಅದರಲ್ಲಿ ಕೂಡ ಗುರು ಅಂದರೆ ಪರಮಶುಭ ಅಲ್ವಾ. ಈಗ ಸೋಮ, ಮಂಗಲ, ಬುಧ, ಶುಕ್ರ ಇವರೆಲ್ಲ ಶುಭಗ್ರಹಗಳೇ ಹೌದಾದರೂ ಕೂಡ ಪರಮಶುಭ ಯಾರು ಅಂದರೆ ನೀವೆಲ್ಲ ಚೆನ್ನಾಗಿ ಬಲ್ರಿ ಅದನ್ನು. ಗುರು ಪರಮಶುಭ. ಗುರುವಿನಲ್ಲಿ ಕಿಂಚಿತ್ತಾದರೂ ಕೂಡ ಅಶುಭ ಇಲ್ಲ. ಅಶುಭ ಏನು, ಕಡಿಮೆ ಶುಭ ಅನ್ನುವಂಥದ್ದು ಕೂಡ ಇಲ್ಲ ಅಂತ. ಅಲ್ಲೆಲ್ಲ ಅತಿಶಯ ಶುಭವೇ ಇರ್ತಕ್ಕಂಥದ್ದು. ಅವನ ಆಧಿಪತ್ಯ ಈ ಸಂವತ್ಸರಕ್ಕೆ ಇರ್ತಕ್ಕಂಥದ್ದು, ಅವನ ಒಡೆತನ ಈ ಸಂವತ್ಸರಕ್ಕೆ ಇರ್ತಕ್ಕಂಥದ್ದು. ಅಂದರೆ ನೀವು ಪರಾಭವ ಅನ್ನೋದಕ್ಕೆ ನೀವು ಬೇರೆ ಅರ್ಥವನ್ನೇ ಹೇಳಬೇಕು. ಯಾವ ಅರ್ಥ ಹೇಳೋಣ ಅಂದರೆ ಅದನ್ನು ಹೀಗೆ ಬಿಡಿಸೋಣ, ಪರಹ ಅಭವ ಅಂತ ಬಿಡಿಸೋಣ. ಭವ ಅಂದರೆ ಸಂಸಾರ, ಅಭವ ಅಂದರೆ ಮೋಕ್ಷ, ಮುಕ್ತಿ. ಅದು ಉತ್ತಮೋತ್ತಮವಾಗಿರುವಂಥದ್ದು. ಪರಶಬ್ದ ಯಾತಕ್ಕಿದೆ, ಸರ್ವೋನ್ನತವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಸರ್ವೋನ್ನತವಾದ ಮುಕ್ತಿಗೆ ಅನುಕೂಲವಾಗಿರುವಂಥ ಸಂವತ್ಸರ ಅಂತ. ಸರ್ವೋನ್ನತವಾದ ಮುಕ್ತಿ ಕೊಡ್ತಕ್ಕಂಥ ಗುರುವಿನ ಆಧಿಪತ್ಯ ಇರತಕ್ಕಂಥ ಸಂವತ್ಸರ ಅಂತ. ಈಗ ಒಂದೊಂದು ಗ್ರಹಗಳು ನಮಗೆ ಮುಂದೆ ಯಾವ ಗತಿಯನ್ನು ಕೊಡ್ತವೆ ಎನ್ನುವಾಗ ಶನಿ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಕುಜ ಮತ್ತೆ ಭೂಮಿಗೆ ಕರ್ಕೊಂಡು ಬರ್ತಾನೆ, ಶುಕ್ರ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ, ಬುಧ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ, ಸೂರ್ಯಚಂದ್ರರು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ, ಗುರು ಸರ್ವೋನ್ನತಿ ಅಂತ ಗುರುವಿಗಿರ್ತಕ್ಕಂಥದ್ದು. ಇನ್ನು ಮೇಲೆ ಇಲ್ಲ, ಅದೆಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅವನು. ಅದಕ್ಕಿಂತ ಮೇಲೆ ಇನ್ನೇನೂ ಇಲ್ಲ ಎನ್ನುವಂಥ ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತಕ್ಕಂಥವನು ಗುರು. ಹಾಗಾಗಿ ಅವನು ಪರಹ ಅಭವ, ಪರಮೋತ್ತಮವಾದಂಥ ಮುಕ್ತಿಯನ್ನು ಕೊಡ್ತಕ್ಕಂಥವನು. ಹಾಗಾಗಿ ಈ ಸಂವತ್ಸರ ಅದಕ್ಕೆ ಪೂರಕವಾಗಿ ಬರಲಿ ಅಂಥ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡೋಣ ಎಂಬುದಾಗಿ ಈ ಸಮಯದಲ್ಲಿ ಆಶಿಸ್ತೇವೆ. ಮಠದ ಸಂಕಲ್ಪವೂ ಕೂಡ ಒಂದಿದೆ ಈ ವರ್ಷಕ್ಕೆ. ಯಾಕೆಂದರೆ ಗುರುವಿನ ಆಧಿಪತ್ಯದ ಸಂವತ್ಸರ ಆಗಿದ್ದರಿಂದ ಇಡೀ ಸಂವತ್ಸರ ಮಠದ ದೃಷ್ಟಿಯಿಂದ ಇದು ನಮ್ಮ ಮಠದ ಎಲ್ಲ ಅಧಿಕಾರಿಗಳಿಗೆ ಅಥವಾ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಸೂಚನೆ ಎಂಬುದಾಗಿ ಭಾವಿಸ್ಬೋದು. ಇಡೀ ಸಂವತ್ಸರವನ್ನು ನಾವು ಜ್ಞಾನ ಸಂವತ್ಸರವಾಗಿ ಆಚರಣೆ ಮಾಡೋಣ. ಗುರುವಿನ ಆಧಿಪತ್ಯದ ಸಂವತ್ಸರ ಆಗಿದ್ದರಿಂದ ಇಡೀ ಸಂವತ್ಸರವನ್ನು ಮತ್ತೊಂದು ಚೈತ್ರ ಬರುವವರೆಗೆ, ದೇವರು ಅನುಕೂಲಿಸಿದ್ರೆ ಮತ್ತೊಂದು ಚೈತ್ರ ಬರುವವರೆಗೆ, ಮತ್ತೊಂದು ಚೈತ್ರ ಬರುವವರೆಗೆ ಮುಂದುವರಿಸ್ಬೋದು ಬೇಕಾದ್ರೆ ಅದನ್ನು ಅಂತ. ಮುಂದಿನ ಚೈತ್ರದವರೆಗೆ ಇದನ್ನು ಜ್ಞಾನ ಸಂವತ್ಸರವಾಗಿ ಆಚರಣೆ ಮಾಡೋಣ. ಈ ಸಮಯದಲ್ಲಿ ವಿಶೇಷವಾಗಿ ಜ್ಞಾನ ಕಾರ್ಯಗಳು ನಡೀಲಿ. ಅದು ಪ್ರವಚನ ಇರ್ಬೋದು, ಉಪನ್ಯಾಸ ಇರ್ಬೋದು, ಸಂವಾದ ಇರ್ಬೋದು, ಸಂದೇಶ ಇರ್ಬೋದು, ಅಥವಾ ಶಿಬಿರ ಇರ್ಬೋದು, ಇನ್ನೊಂದಿರ್ಬೋದು. ಒಟ್ಟಿನಲ್ಲಿ ಜ್ಞಾನ ಪ್ರಸಾರ ಮಠದ ಉದ್ದೇಶವೇ ಅದಂತೆ. ಸಮಾಜಕ್ಕೆ ಕರ್ತವ್ಯ ಜ್ಞಾನವನ್ನು ಮಾಡಿಕೊಡುವುದಕ್ಕೆ ಮಠ ಇರುವಂಥದ್ದು. ತನ್ನ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಕರ್ತವ್ಯದ ಜ್ಞಾನವನ್ನು ಮಾಡಿಕೊಡ್ಬೇಕು. ಅದಕ್ಕಾಗಿ ಮಠದ ಒಂದು ಸ್ಥಾಪನೆಯನ್ನು ಶಂಕರಾಚಾರ್ಯರು ಮಾಡಿರುವಂಥದ್ದು. ಈ ವರ್ಷ ಇನ್ನೂ ವಿಶೇಷವಾಗಿ ಇಡೀ ಸಂವತ್ಸರ ಜ್ಞಾನ ಕಾರ್ಯವೇ ನಡೆಯುವಂತೆ ಆಗಬೇಕು. ಎಲ್ಲರೂ ಅದನ್ನೇ ಮಾಡಬೇಕು. ನಮ್ಮೆಲ್ಲ ಪದಾಧಿಕಾರಿಗಳಿರ್ಬೋದು, ಅಥವಾ ನಮ್ಮಲ್ಲಿ ಅಂಥದ್ದನ್ನು ಮಾಡಲಿಕ್ಕೆ ಯಾರಿಗೆಲ್ಲ ಸಾಧ್ಯತೆ ಇದೆಯೋ ನಾವೆಲ್ಲ ಅದನ್ನು ಮಾಡಬೇಕು ಅಥವಾ ಏರ್ಪಡಿಸ್ಬೇಕು. ಎಲ್ಲೆಲ್ಲೂ ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯ ಮರ್ಮದ ಜ್ಞಾನ ಏರ್ಪಡುವಂತೆ ಅಂಥ ಪ್ರಯತ್ನಗಳೇ ಇಡೀ ಸಂವತ್ಸರ ನಡಿಬೇಕು ಎಂಬುದಾಗಿ ನಾವು ಒಂದು ಸಂಕಲ್ಪವನ್ನು ಈ ದಿನದಂದು, ಯುಗಾದಿಯ ದಿನದಂದು ಕೈಗೊಳ್ಳುವಂಥದ್ದು. ಈ ಸಂಕಲ್ಪಕ್ಕೆ ಸ್ಪಷ್ಟ ರೂಪ ಮುಂದೆ ಕೊಡೋಣ. ಅದಕ್ಕೆ ನಿಮ್ಮೆಲ್ಲರ ಮುಂದೆ ಬರಲಿಕ್ಕಿದೆ. ಹೇಗೆ ಈ ಸಂಕಲ್ಪ ಸಾಕಾರ ಆಗ್ತದೆ, ಯಾವ್ಯಾವ ರೂಪದಲ್ಲಿ ಸಾಕಾರ ಆಗ್ತದೆ ಚಿಂತನೆ ಮಾಡೋಣ. ಅದಕ್ಕೆ ಸರಿಯಾದ ರೂಪರೇಷೆಯನ್ನು ಕೊಟ್ಟು ಮುಂದುವರಿಸೋಣ. ಅಂತೂ ಈ ಗುರುವಿನ ಆಧಿಪತ್ಯದ ಸಂವತ್ಸರ ಜ್ಞಾನ ಸಂವತ್ಸರವಾಗಿ ಇದು ಈ ಮಠದಲ್ಲಿ ಆಚರಣೆಯಾಗಲಿ ಎಂಬಿಷ್ಟನ್ನು ಇಂದು ಸಂಕಲ್ಪ ರೂಪದಲ್ಲಿ, ಬೀಜ ರೂಪದಲ್ಲಿ ಇಟ್ಕೊಳ್ಳೋಣ ಎಂಬುದಾಗಿ ಭಾವಿಸ್ತೇವೆ. ಪ್ರಭು ಶ್ರೀರಾಮ ಅಯೋಧ್ಯೆಗೆ ಮರಳಿದ ದಿನವೂ ಕೂಡ ಹೋದುವೆಂದು. ವನವಾಸವನ್ನು ಪೂರ್ತಿ ಮಾಡಿ ರಾವಣ ಸಂಹಾರ ಮಾಡಿ ಅಯೋಧ್ಯೆಗೆ ಮರಳಿದಾಗ ಎಂಥ ಉತ್ಸವ ನಡೀತು ಅಯೋಧ್ಯೆಯಲ್ಲಿ. ಅಲ್ಲಿಂದ ಪ್ರತಿ ವರ್ಷವೂ ಕೂಡ ಉತ್ಸವ ಅಂತ. ಅಲ್ಲಿ ಈಗಲೂ ಕೂಡ ಉತ್ತರ ಭಾರತದಲ್ಲಿ 9 ದಿನ ರಾಮಲೀಲೆ ಅಂತ ನಡೆಸ್ತಾರಲ್ಲ, ತುಂಬ ಅದ್ಭುತವಾಗಿ ಅಂತ. ಯಾಕೆಂದರೆ ರಾವಣ ಸಂಹಾರ ನಡೆಸಿ ಮರಳಿದ ದಿನ, ಅಯೋಧ್ಯೆಗೆ ಮರಳಿರ್ತಕ್ಕಂಥ ದಿನ. ಅಂದಿನಿಂದ ಸತ್ಯಯುಗವೇ ಅಯೋಧ್ಯೆಯಲ್ಲಿ, ಪ್ರಪಂಚದಲ್ಲಿ. ಅವತ್ತಿನ ಆ ಯುಗಕ್ಕೆ ನಾವು ಹೋಗೋದಾದರೆ ಸತ್ಯಯುಗವೇ ಆರಂಭ ಆಯಿತು ಇನ್ನೊಂದು ಸಾರಿ. ತ್ರೇತಾಯುಗ ಅಂದರೆ ಸ್ವಲ್ಪ ಧರ್ಮಕ್ರಾಸ ಆಗಿರ್ತಕ್ಕಂಥ ಕಾಲ.
4 ಕಾಲಿನಲ್ಲಿ ನಿಂತಿರಬೇಕಾದ ಧರ್ಮ 3 ಕಾಲಲ್ಲಿ ತ್ರೇತ ಎನ್ನುವಾಗ ಒಂದು ಅಂಶ ಕಳ್ಕೊಂಡು 4 ಇರೋದು 3 ಆಗಿರ್ತಕ್ಕಂಥ ಕಾಲ ಅದು. ಆದರೆ ಮತ್ತೆ ಮರಳಿ ಅದು 4ಕ್ಕೆ ಹೋಗುವಂತೆ, ಮತ್ತೆ ಸತ್ಯಯುಗವೇ ಅದೆಷ್ಟೋ ಕಾಲ ನಡೆಯುವಂತೆ ಆಯ್ತಲ್ಲ, ಅದು ಆರಂಭವಾಗಿರ್ತಕ್ಕಂಥ ಒಂದು ಮಹಾದಿನವೂ ಕೂಡ ಹೌದು. ಹಾಗಾಗಿ ಕೊನೆ ಪಕ್ಷ ನಾವು ನಮ್ಮ ಜೀವನದ ಸತ್ಯಯುಗವನ್ನು ಇವತ್ತಿಂದ ಆರಂಭ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ನಮ್ಮ ಜೀವನದ ಸೃಷ್ಟಿಯನ್ನು, ನಿಜವಾದ ಜೀವನದ ಸೃಷ್ಟಿಯನ್ನು, ಜ್ಞಾನಮಯವಾದ ಜೀವನದ, ಯೋಗಮಯವಾದ ಜೀವನದ ಸೃಷ್ಟಿಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತೇವೆ. ಮತ್ತು ಆಚರಣೆಗಳೆಲ್ಲವನ್ನೂ ಕೂಡ ಮಾಡಬೇಕು. ಸಂಕ್ಷೇಪವಾಗಿ ಹೇಳೋದಕ್ಕೆ ನಾವು ಇಷ್ಟಪಡ್ತೇವೆ, ಯಾಕೆಂದರೆ ವಿಸ್ತಾರಕ್ಕೆ ಸಮಯ ಸಾಲದು. ಮುಂದಿನ ವರ್ಷಕ್ಕೆ ಆಚರಣೆ ಮಾಡಕ್ಕಿರುವಂಥದ್ದು ಕೆಲವು ಈ ವರ್ಷವೇ ನೀವು ಆಚರಣೆ ಮಾಡ್ಬೋದು, ಮಾಡಿರಲೂಬಹುದು, ಇದರೊಳಗೆ ಮಾಡಿರಲು ಕೂಡ ಬಹುದು. ನಾವಾಗಲೇ ಹೇಳಿದಾಗೆ ಯುಗಾದಿ ದಿನ ತಪ್ಪದೆ ಶುಭಾರಂಭ, ಶುಭ ಸಂಕಲ್ಪಗಳನ್ನು ಮಾಡಬೇಕು. ಆಂಗ್ಲರು ಅಥವಾ ಪಾಶ್ಚಿಮಾತ್ಯರು ಅವರ ವರ್ಷಾರಂಭ ಮಾಡುವಾಗ ಅದು ಭಯಂಕರವಾಗಿ ಮಾಡಿಬಿಡ್ತಾರೆ. ಅದನ್ನು ಮಧ್ಯರಾತ್ರಿ ತಮೋಮಯವಾದ ಕಾಲದಲ್ಲಿ ತಮೋಮಯವಾದ ಕಾರ್ಯಗಳನ್ನೇ ಮಾಡ್ತಾ, ಅತ್ಯಂತ ರಾಜಸ ತಾಮಸ ಕಾರ್ಯಗಳನ್ನೇ ಮಾಡ್ತಾ ಅದನ್ನು ಮಾಡೋದನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಹಾಗಲ್ಲ, ಶುಭಾರಂಭ ಶುಭ ಸಂಕಲ್ಪ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಶುಭ ಸಂಕಲ್ಪಗಳನ್ನ, ಶಿವ ಸಂಕಲ್ಪಗಳನ್ನು ಎಂದು ಮಾಡಲಿಕ್ಕಿರುವಂಥದ್ದು. ಅಭ್ಯಂಗ ಮಾಡಬೇಕು. ಈ ದಿನ ಯುಗಾದಿ ದಿನ ತಪ್ಪದೆ ಅಭ್ಯಂಗ ಮಾಡಲಿಕ್ಕಿರುವಂಥದ್ದು. ಮಾಡದಿದ್ದರೆ ನರಕವಂತೆ. ವಸಿಷ್ಠ ವಚನ ಅದು. ವತ್ಸರಾದವು ವಸಂತಾದವು ಬಲಿರಾಜ್ಯ ತಥೈವಚ ತೈಲಾಭ್ಯಂಗಂ ಅಕುರ್ವಾಣ ನರಕಂ ಪ್ರತಿಪದ್ಯತೆ. ಈ ದಿನಗಳಂದು ತಪ್ಪದೆ ಅಭ್ಯಂಗವನ್ನು, ತೈಲಾಭ್ಯಂಗವನ್ನು, ಎಳ್ಳೆಣ್ಣೆಯಿಂದ ಅಭ್ಯಂಗವನ್ನು ಮಾಡಬೇಕು ಅಂತ ಬಿಟ್ಟು ಹೋಗ್ತಾ ಇದೆ ಆ ಪದ್ಧತಿಗಳೆಲ್ಲವೂ ಕೂಡ. ಹಾಗಾಗಿ ಅಲ್ಲಿಂದ ಆರಂಭ ಆಗಬೇಕು. ತೈಲಾಭ್ಯಂಗವನ್ನು ನಾವು ಅವಶ್ಯವಾಗಿ ಮಾಡಲಿಕ್ಕಿರುವಂಥದ್ದು. ಅಭ್ಯಂಗ ಮಾಡಿದ ಮೇಲೆ, ಸ್ನಾನ ಮಾಡಿದ ಮೇಲೆ ನಿತ್ಯ ಕರ್ಮಗಳನ್ನು ಮಾಡಿ ಬ್ರಹ್ಮನ ಪೂಜೆಯನ್ನು ಮಾಡಬೇಕು ಮತ್ತು ಕಾಲಪುರುಷನ ಪೂಜೆಯನ್ನು ಮಾಡಬೇಕು. ಈ ದಿನದ ವೈಶಿಷ್ಟ್ಯ ಅದು. ಬ್ರಹ್ಮನ ಪೂಜೆ ಯಾಕೆ ಮಾಡಬೇಕು ಅಂದರೆ, ಸೃಷ್ಟಿಯಾರಂಭದ ದಿನ ಅಲ್ವಾ, ಒಂದು ಕೃತಜ್ಞತೆ ಬ್ರಹ್ಮನಿಗೆ ಸಮರ್ಪಣೆ ಮಾಡಬೇಡ್ವಾ ನಾವು? ಈ ಸೃಷ್ಟಿಯೆಲ್ಲ ಬ್ರಹ್ಮನದು ತಾನೇ. ಇಂಥ ನೆಲ, ನಾವು ಉಸಿರಾಡುವಂಥ ಗಾಳಿ, ಕುಡಿಯುವ ನೀರು ಎಲ್ಲ ಬ್ರಹ್ಮನ ಆಶೀರ್ವಾದ ಅಲ್ವ ನಮಗೆ. ಹಾಗಾಗಿ ಚತುರ್ಮುಖ ಬ್ರಹ್ಮನ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ ಕಾಲಪುರುಷನ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಕಾಲ ಅನುಕೂಲಿಸಿದರೆ ನಾವು ಬಿತ್ತಿದ್ದೆಲ್ಲ ಬಂಗಾರ ಆಗ್ತದೆ. ಕಾಲ ಅನುಕೂಲಿಸ್ತಾ ಇದ್ದಾಗ ಬಂಗಾರವನ್ನು ಬಿತ್ತಿದ್ರು ಕೂಡ ಅದು ಮಣ್ಣಾಗ್ತದೆ. ಹಾಗಾಗಿ ಕಾಲಪುರುಷನ ಪೂಜೆಯನ್ನು ಮಾಡುವಂಥದ್ದು. ಧ್ವಜಾರೋಹಣ ಮಾಡಬೇಕು. ಸರ್ವತ್ರ ಧ್ವಜಾರೋಹಣ ಮಾಡಲಿಕ್ಕಿರುವಂಥದ್ದು ಈ ದಿನ. ಹಾಗೆಯೇ ನಿಂಬಕಂದಲ ಭಕ್ಷಣ ಮಾಡಬೇಕು ಅಲ್ವಾ? ನಿಂಬಕಂದಲ ಭಕ್ಷಣ ಅಂದರೆ ಏನು? ಬೇವು ಬೆಲ್ಲ. ಆದರೆ ನಾವೀಗ ಮಾಡ್ತಾ ಇರೋದಕ್ಕೂ ಶಾಸ್ತ್ರ ಹೇಳೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಪಾರಿಭದ್ರಸ್ಯ ಪುಷ್ಪಾಣಿ. ಪಾರಿಭದ್ರ ಅಂದರೆ ಅದು ಬೇವು. ಬೇವಿನ ಹೂವುಗಳಲ್ಲೂ ಎಂಥ ಹೂವುಗಳು ಅಂತಂದರೆ ಕೋಮಲಾನಿ, ವಿಶೇಷತಃ ಕೋಮಲವಾದ ಹೂವುಗಳು. ಕಹಿ ಕಡಿಮೆ ಇರುತ್ತೆ ನೋಡಿ ಕೋಮಲಾದಾಗ ಅದು. ಹಾಗಾಗಿ ಅತ್ಯಂತ ಕೋಮಲವಾಗಿರ್ತಕ್ಕಂಥ ಹೂವುಗಳು. ಅದನ್ನು ಚೂರ್ಣಂ ಕೃತ್ವ, ಅದನ್ನು ಚೂರ್ಣ ಮಾಡಿ ಅದನ್ನು, ಆಮೇಲೆ ಅದಕ್ಕೆ ಮರೀಚಂ ಕಾಳುಮೆಣಸು, ಲವಣಂ ಉಪ್ಪು, ಹಿಂಗು, ಜೀರಕೆ ಎಣ್ಣಚ್ಚ ಸಂಯುತಂ, ಇಂಗು ಮತ್ತು ಜೀರಿಗೆ, ಅಜಮೋದಾಯುತಂ ಕೃತ್ವ. ಅಜಮೋದ ಅಂದರೆ ಓಮಿನ ಕಾಳು, ಓಮಕ್ಕಿ ಅಥವಾ ಓಮಿನ ಕಾಳು ಅಂತ ಹೇಳ್ತಾರಲ್ಲ, ಇದಿಷ್ಟು ಸೇರಿದಾಗ ಆ ಒಂದು ಇದು ಸಿದ್ಧ ಆಗ್ತದೆ ಅಂತ. ನಿಂಬಕಂದಲ ಭಕ್ಷಣಂ ಅಂದರೆ ಇದು ಅಂತ. ಇದರಲ್ಲಿ ಬೆಲ್ಲ ಇಲ್ಲ. ಬೆಲ್ಲ ಯಾಕೆ ಬೇಕು ಅಂದರೆ, ಬೇವು ತುಂಬ ಕಹಿ ಇರ್ತದಲ್ವಾ. ಕಹಿ ಯಾವ ಧಾತುವನ್ನು ಪುಷ್ಟಿ ಮಾಡ್ತದೆ ಹೇಳಿ ನೋಡೋಣ. ವಾತಪಿತ್ತ ಕಫಗಳಲ್ಲಿ ಕಹಿ ಯಾವುದನ್ನು ಪೋಷಣೆ ಮಾಡ್ತದೆ? ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಸ ಅದು ಕಹಿ ಅನ್ನುವಂಥದ್ದು? ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕಹಿ ಬೇವು ವಾತವೃದ್ಧಿ ಮಾಡೋದ್ರಿಂದ ಅದನ್ನು ಶಮನ ಮಾಡೋದಕ್ಕೆ ಬೆಲ್ಲವನ್ನು ಬಳಸ್ತಾ ಇರುವಂಥದ್ದು. ಆದರೆ ಉಪ್ಪು ಕೂಡ ಅದೇ ಕೆಲಸವನ್ನು ಮಾಡ್ತದೆ. ಉಪ್ಪು ಕೂಡ ವಾತಘ್ನ, ವಾತವನ್ನು ಪರಿಹಾರ ಮಾಡ್ತದೆ. ಹಾಗಾಗಿ ಉಪ್ಪಿನಲ್ಲೇ ಅದು ಬಂದಿದೆ. ಇಷ್ಟು ಪೂರ್ವಿಕರು ಹಿಡಿದಿರ್ತಕ್ಕಂಥ ಶ್ಲೋಕಗಳಲ್ಲಿ ನಿರೂಪಿತವಾಗಿರ್ತಕ್ಕಂಥ ಅದರ ಒಂದು ಮಿಶ್ರಣ. ಆದರೆ ಬೆಲ್ಲ ಸೇರಿಸಿರೋ ತಪ್ಪೇನೂ ಇಲ್ಲ. ರೂಢಿಯಲ್ಲಿ ಬಂದಿದೆ ಅದು ಬೆಲ್ಲ ಸೇರಿಸುವಂಥದ್ದು. ಬೆಲ್ಲ ಸೇರಿಸ್ಬೋದು, ಸೇರಿಸಿ ನಾವು ಅದನ್ನು ಸೇವನೆ ಮಾಡ್ಬೋದು.
ಹಾಗಾಗಿ ಇಂಥ ನಿಂಬಕಂದಲ ಭಕ್ಷಣವನ್ನು ಮಾಡಬೇಕಂತೆ ಅವಶ್ಯ. ಅದಕ್ಕಿರುವ ಶ್ಲೋಕ ಏನು ಅಂದರೆ, ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ. ಅವರಿಗದು ಒಳ್ಳೆಯದೇ. 100 ವರ್ಷ ಬಾಳುವಂತೆ ಮಾಡ್ತದೆ ಬೇವು. ವಜ್ರದೇಹಾಯ ಅಂತ ವಜ್ರ ಶರೀರವನ್ನು ಕೊಡ್ತದೆ, 100 ವರ್ಷ ಬಾಳುವಂತೆ ಮಾಡ್ತದೆ, ಅಸ್ಥಿಯವರೆಗೆ ವ್ಯಾಪ್ತಿ ಇದೆ ಅದಕ್ಕೆ. ಸರ್ವ ಸಂಪತ್ಕರಾಯ ಚ ಸಂಪತ್ತನ್ನು ಕೊಡ್ತದೆ, ಎಲ್ಲ ಅರಿಷ್ಟವನ್ನು ಕೂಡ ಅದು ನಾಶ ಮಾಡ್ತದೆ. ಇಂಥ ನಿಂಬಕಂದಲ ಭಕ್ಷಣವನ್ನು ಮಾಡಲಿಕ್ಕೆ ಶಾಸ್ತ್ರಗಳು ಹೇಳಿವೆ. ಹಾಗೆ ಪಂಚಾಂಗ ಶ್ರವಣ ಮಾಡಬೇಕು. ನೀವು ಕೊನೆಯಲ್ಲಿ ಕೇಳಿದ್ರಿ ಅಲ್ವಾ, ಯಾರು ಪಂಚಾಂಗ ಶ್ರವಣ ಮಾಡ್ತಾನೋ, ಯಾರು ಸಮುದಾಯ ಫಲವನ್ನು ಕೇಳ್ತಾನೋ ಅವನಿಗೆ ವರ್ಷಾಂತ್ಯದವರೆಗೂ ಸುಖ ಇದೆ, ವರ್ಷದ ಕೊನೆಯವರೆಗೂ ಸುಖ ಇದೆ. ಪಂಚಾಂಗದಲ್ಲಿ ಏನೇ ಬರೆದಿದ್ರು, ಏನೇ ಅನಿಷ್ಟಗಳಿದ್ರು ಕೂಡ ಶ್ರವಣ ಮಾತ್ರದಿಂದ ಆ ದೋಷಗಳು ಪರಿಹಾರ ಆಗ್ತವೆ ಅಂತ. ಅವಶ್ಯ ಪಂಚಾಂಗ ಶ್ರವಣವನ್ನು ಆ ದಿನ ಮಾಡಬೇಕು. ಪಂಚಾಂಗ ದಾನವನ್ನು ಮಾಡಬೇಕು, ಜಲಪಾತ್ರ ದಾನ ಮಾಡಬೇಕು. ಏಕೆಂದರೆ ಬೇಸಿಗೆ ಆರಂಭ ಆಗ್ತದಲ್ವ ಇಂದಿನಿಂದ. ಹಾಗಾಗಿ ಜಲಪಾತ್ರವನ್ನು ದಾನ ಮಾಡೋದು ತುಂಬ ಪ್ರಶಸ್ತ. ವಸ್ತ್ರ ದಾನ ಮಾಡಬೇಕು, ಹೊಸ ಬಟ್ಟೆಯನ್ನು ಉಡೋದು ಮಾತ್ರ ಅಲ್ಲ, ಕೊಡಬೇಕು. ಜಲಪಾತ್ರ ದಾನ ಮಾಡಬೇಕು, ಪಂಚಾಂಗದ ದಾನವನ್ನು ಕೂಡ ಮಾಡಬೇಕು. ಇದೆಲ್ಲ ಮಾಡಿದಾಗ, ಇದೆಲ್ಲವನ್ನು ಅರ್ಥಪೂರ್ಣವಾಗಿ ಹೇಳಿದಂತೆ ಮಾಡಿದಾಗ ಆಚರಣೆ ಪೂರ್ಣ ಆಗ್ತದೆ. ಇದೆಲ್ಲ ಸೇರಬೇಕು. ನೋಡಿ, ಒಂದು ಗೋವು, ಆ ಗೋವಿನಲ್ಲಿ ಏನಿದೆ ಅನ್ನೋದನ್ನು ನೀವು ಕಾಣ್ತಾ ಇದ್ದೀರಿ ನೀವು ಅಂತ. ಅದು ಇಲ್ಲಿ ಮೇಲೆ ಬರ್ತಿತ್ತು, ಅದು ಇಂಚೂರು ಅಭ್ಯಾಸ ಆದರೆ ಮೇಲೆ ಕೂಡ ಬರ್ತಿತ್ತು. ಅದು ಹೇಳಿದ್ದಲ್ಲ, ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಗೊತ್ತಾಗ್ತಕ್ಕಂಥ ಗೋವು. ನಮ್ಮನ್ನೇ ತಾನು ಹೇಳಿದ್ವು ಅಲ್ವಾ, ನೆನಪು ಮಾಡ್ಕೊಳ್ಳಿ. ನೀವು ಭಾವಿಸಿದ್ರೆ ಸಾಕು ಅದಕ್ಕೆ ಮುಟ್ಟುವಂಥದ್ದು. ಮನಸ್ಸಲ್ಲಿ ಭಾವಿಸಿದ್ರೆ ಸಾಕು ಅದು ಅದಕ್ಕೆ ಮುಟ್ಟುವಂಥದ್ದು ಅಂತ. ಟೆಲಿಪತಿ ಅಂತ ಆಧುನಿಕ ವಿಜ್ಞಾನದಲ್ಲಿ ಒಂದು ಪ್ರಯೋಗ, ಒಂದು ಕಲ್ಪನೆ ಮಾತ್ರ ಇದೆ. ಟೆಲಿಪತಿ ಅಂದರೆ ಮನಸ್ಸಿಂದ ಮನಸ್ಸಿಗೆ ಮಾತಾಡ್ಕೊಳ್ಳುವಂಥದ್ದು ಅಂತ. ಅದು ಇಲ್ಲಿ ಗೋವಿನ ವಿಷಯದಲ್ಲಿ ಸಾಧ್ಯ ಅಂತ ಗೋವು. ಹಾಗಾಗಿ ಈ ಒಂದು ಶುಭ ಸಂಕಲ್ಪವನ್ನು ಗೋವಿನಲ್ಲಿ ಮಾಡಿಕೊಳ್ಳಿ. ಅದು ಅಲ್ಲಿರತಕ್ಕಂಥ 33 ಕೋಟಿ ದೇವತೆಗಳು ಸಾಕ್ಷಾತ್ ಪರಮಾತ್ಮ ನಿಮ್ಮ ಬೇಡಿಕೆಯನ್ನು, ಸಂಕಲ್ಪವನ್ನು ಈಡೇರಿಸ್ತಾರೆ ಎಂಬುದಾಗಿ ಭಾವಿಸ್ತಾ, ಇಂದಿನಿಂದ ಹೊಸ ಬದುಕನ್ನು ಆರಂಭ ಮಾಡೋಣ. ಎಂಥ ಬದುಕು ಅಂದರೆ ದೇವರು ಮೆಚ್ಚುವಂಥ ಬದುಕು. ನಮ್ಮ ಆತ್ಮವೇ ನಲಿಯುವಂಥ, ನಮ್ಮ ಆತ್ಮವೇ ಸಂತೋಷ ಪಡುವಂಥ ಬದುಕನ್ನು ಬದುಕೋಣ. ಇಂಥ ಸಾತ್ವಿಕ ಬದುಕನ್ನು, ಸರ್ವೋಪಕಾರಕವಾದ ಬದುಕನ್ನು ಬದುಕೋಣ. ಯುಗಾದಿ ನಿಮಗೆ ಅದಕ್ಕೆ ಪುಷ್ಟಿಯನ್ನು, ಶುಭವನ್ನು ಕೊಡಲಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತೊಮ್ಮೆ ಹೇಳೋದಾದರೆ, ಕೇವಲ ಹೊಸ ಬಟ್ಟೆ ಉಟ್ಕೊಂಡು ಅವರಿವರು ತೋರಿಸಿದ ಮಾತ್ರಕ್ಕೆ, ಸಿಹಿ ತಿಂಡಿ, ಭಕ್ಷ್ಯಗಳನ್ನು ನಮ್ಮ ನಾಲ್ಗೆ ಚಪ್ಪಲಕ್ಕೆ ತಿಂದ ಮಾತ್ರಕ್ಕೆ ಹಬ್ಬಗಳ ಆಚರಣೆ ಪೂರ್ತಿ ಆಗೋದಿಲ್ಲ. ಅವರು ಯಾವ ಕಾರಣಕ್ಕೆ ಈ ಹಬ್ಬವನ್ನು ತಂದರೋ, ಅಲ್ಲಿ ಏನೇನನ್ನು ಯಾವ್ಯಾವ ಕಾರಣಕ್ಕೆ ಆಚರಣೆಗಳು ಹೇಳಿದ್ರೋ, ಅರ್ಥಪೂರ್ಣವಾಗಿ ಅದನ್ನು ಮಾಡಿದಾಗ ನಮ್ಮ ಪೂರ್ವಿಕರಿಗೂ ಯಾರು ಆಚರಣೆಯನ್ನು ತಂದು ಅವರಿಗೂ ತೃಪ್ತಿಯಾಗುವಂಥದ್ದು, ಪರಮಾತ್ಮನಿಗೂ ಕೂಡ ಸಂತೋಷ ಆಗುವಂಥದ್ದು. ಹಾಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ನಿಜಕ್ಕೂ ನಮಗೆ ಈ ದಿನ ನಮ್ಮ ಬದುಕಿನಲ್ಲಿ ಸತ್ಯಯುಗದ ಆದಿಯಾಗಿ ಪರಿಣಮಿಸಲಿ. ಎಲ್ಲರಿಗೂ ಶುಭವಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ.